ಇವತ್ತಿನ ನಾವು ಏನು ಯೂಸ್ ಮಾಡ್ತೀವಿ ಆಸ್ ದ ಡಿಜಿಟಲ್ ಕ್ಯಾಟಗರಿ ಆಫ್ ಎವಿಡೆನ್ಸ್, ಆಲ್ ದೀಸ್ ಥಿಂಗ್ಸ್ ಆರ್ ರೆಕಗ್ನೈಸ್ಡ್ ಆಸ್ ಪರ್ ದ IT Act 2000. One important factor in our litigation ಬಂದಾಗ we use some category of evidence called multimedia evidence. What is multimedia evidence? Image, audio, video, which also includes CCTV. ಈ ನಾಲ್ಕು ವಿಚಾರ ಬಂದಾಗ audio, video, images is the most frequently used category of the evidences today. Be it in the family matters, be it in criminal or any kind of civil matters, stay ಎಲ್ಲ ತಗೊಂಡ್ಬರೋದಕ್ಕೆ ಅಲ್ಲೋ ಫೋಟೋಗ್ರಾಫ್ ತಗೊಂಡ್ಬಂದಿರ್ತಾರೆ, ಬಿಲ್ಡಿಂಗ್ ಕಟ್ತಿದ್ದಾರೆ, ಖಾಲಿ ಸೈಟು ಅಂದ್ಕೊಂಡು ಸಾಕಷ್ಟು ನಮಗೆ ಈ ಕ್ಯಾಟಗರಿಗಳಲ್ಲಿ ಎವಿಡೆನ್ಸ್ಗಳು ಸಿಗುತ್ತೆ. ಲೆಟ್ಸ್ ಅಸ್ಯೂಮ್ ಯು ಹ್ಯಾವ್ ಅ ರೆಕಾರ್ಡಿಂಗ್ ಇನ್ ಯುವರ್ ಫೋನ್, ಯು ಹ್ಯಾವ್ ಸ್ಪೋಕನ್ ಟು ಮೀ, ಯು ಹ್ಯಾವ್ ಎ ಗುಡ್ ಎವಿಡೆನ್ಸ್ ಇನ್ ದ ಫೋನ್ ರೈಟ್ ನೌ. How do you produce this audio clipping before the court as an evidence? Madam? Pen drive? Okay. You connect the mobile to the computer, you insert a pen drive, you copied the file from the mobile phone to the computer, from the computer to the pen drive. A pen drive tono court okotara. What else is required? Huh? Should the mobile be produced before the court as evidence? 65B certification as per the Indian Evidence Act. Now, as per the Bharatiya Sakshya Adhiniyam, it is 63 subclause 4 subclause C. Provision remains the same, section number has changed. Okay, but what does the 65B or the same provision under the Bharatiya Sakshya Adhiniyam says? It's only the procedure to be followed when one content from one source is copied to another destination. ಒಂದಿರೋ ಕಂಟೆಂಟ್ ನ ಕಾಪಿ ಮಾಡಿ ಇನ್ನೊಂದು ಕಡೆ ಕೊಡಬೇಕಾದ್ರೆ ನೀವು ಈ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳುತ್ತೆ. ಲೆಟ್ಸ್ ಅಸ್ಯೂಮ್ ಐ ಆಮ್ ಅ ಫೋಟೋಗ್ರಾಫ್ ಎಡಿಟರ್. ನಾನು ನನ್ನ ಪಕ್ಕದಲ್ಲಿ ಮೋದಿ ನಿಂತ್ಕೊಂಡು ಹೆಗಲ ಮೇಲೆ ಹಾಕೊಂಡು ತೆಗೆಸ್ಕೊಂಡಿರೋ ಥರ ಫೋಟೋ ಥರ ನಾನು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಅದೇ ರೀತಿ ಒಂದು ಫೋಟೋ ಕ್ರಿಯೇಟ್ ಮಾಡ್ಕೋತೀನಿ. ನಾನು ನನ್ನ ಪಕ್ಕ ನರೇಂದ್ರ ಮೋದಿ, ಈ ಕಡೆ ಅಮಿತ್ ಶಾ ನಿಂತ್ಕೊಂಡು ಇಬ್ರು ಹೆಗಲ ಮೇಲೆ ಹಾಕೊಂಡು ಫೋಟೋ ತೆಗೆಸ್ಕೊಂಡಿರ್ತೀನಿ. ಅದನ್ನ ನಾನು ನಿಮ್ಮ ಫೋನ್ ಕಳಿಸ್ಕೊಡ್ತೀನಿ. ನಾನು ನೀವೇನು ಮಾಡ್ತೀರಾ, ನಿಮ್ಮ ಫೋನಲ್ಲಿ ಬಂದಿರುವಂಥ ಡೇಟಾನ ನೀಟಾಗಿ ಮೊಬೈಲ್ ಕನೆಕ್ಟ್ ಮಾಡ್ತೀರಾ, ಅದನ್ನ ಪೆನ್ ಡ್ರೈವ್ಗೆ ಹಾಕ್ತೀರಾ, ಪೆನ್ ಡ್ರೈವ್ ತೊಗೊಂಡೋಗಿ ಕೋರ್ಟ್ಗೆ ಕೊಡ್ತೀರಾ. ಇಸ್ ಇಟ್ ಎ ಗುಡ್ ಎವಿಡೆನ್ಸ್? ಯು ಹ್ಯಾವ್ ಫಾಲೋಡ್ ದ 65B provisions. ವಾಟ್ ಡಿಡ್ ಯು ಫಾಲೋ? ನಿಮ್ಮ ಮೊಬೈಲಲ್ಲಿ ಇದ್ದಂಥ ಡೇಟಾನ ಕಂಪ್ಯೂಟರ್ಗೆ ಕಾಪಿ ಮಾಡಿ ಅದನ್ನ ಪೆನ್ ಡ್ರೈವ್ಗೆ ಕಾಪಿ ಮಾಡಿ ಕೋರ್ಟ್ಗೆ ಕೊಟ್ಟಿದ್ದೀರಾ ನೀವು. You are in compliance with the 65B provisions. But what 65B does not answer is the authentication of the files. That only promises the way in which you have copied, not the authenticity of any file. Even the vicharadalli our law is silent. There is no provision which says how do you authenticate it. So this is to be understood, where the copy provision is only established under 63(4)C provisions, but it doesn't prove the authenticity of the files. How do you prove authenticity when this is the question for all the people sitting here? ನಿಮ್ಮ ಕಕ್ಷಿದಾರು ನಿಮ್ಗೆ ಏನೋ ಎವಿಡೆನ್ಸ್ ಕಳಿಸ್ಬೇಕು ಅಂತ ಕೇಳಿದ್ರೆ ಹೇಗೆ ಕಳಿಸ್ಕೊಡ್ತಾರೆ ನಿಮ್ಗೆ ಅವರು? ವಾಟ್ಸ್ಆ್ಯಪ್, the most frequently used provision. You must know any such multimedia file received on the WhatsApp is not a good evidence. It's the lowest category of the evidence. Why? ಒಂದು ಫೋಟೋ ತೆಗಿತೀರಾ ನೀವು, ಮೊಬೈಲಲ್ಲಿ ಫೋಟೋ ಇರೋದನ್ನ ವಾಟ್ಸಪ್ ಕಳಿಸ್ಕೊಡ್ತೀರಾ. ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಾಗ ನೀವು ಅದನ್ನ ಡೌನ್ಲೋಡ್ ಮಾಡಿ ನೋಡಿದಾಗ ಇಮೇಜ್ ಯಾಕೋ ಅಷ್ಟು ಕ್ಲಾರಿಟಿ ಬಂದಂಗಿಲ್ಲ ಅನ್ಸುತ್ತೆ ನಿಮಗೆ. ಆದರೆ ನೀವು ತೆಗೆದಿರೋ ಫೋಟೋ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ವಾಟ್ಸಪ್ಪಲ್ಲಿ ಕಳಿಸಿದಾಗ ಮಾತ್ರ ಅದು ಕ್ಲಾರಿಟಿ ಕಡಿಮೆ ಆಗಿದೆ ಅನ್ಸುತ್ತೆ ನಿಮಗೆ. ಇಟ್ ಓನ್ಲಿ ಮೀನ್ಸ್ ದ ವಾಟ್ಸ್ಆ್ಯಪ್ ವಿಲ್ ಕಂಪ್ರೆಸಸ್ ದ ಕ್ವಾಲಿಟಿ ಆಫ್ ದ ಫೈಲ್. When this happens on the WhatsApp, the actual content of the file is modified by WhatsApp. Every electronic file will have something called time stamping and date stamping. ಯಾವ ಟೈಮಲ್ಲಿ, ಯಾವ ದಿನದಲ್ಲಿ, ಯಾವ ಒಂದು ಟೈಮ್ ಝೋನ್ ಪ್ರಕಾರ ಈ ಫೈಲ್ ಕ್ರಿಯೇಟ್ ಆಗಿದೆ ಅಂತ ಅದಕ್ಕೆ ಫೈಲ್ಗೆ ಅಟ್ಯಾಚ್ ಆಗಿರೋ ಇನ್ಫಾರ್ಮೇಶನ್ ಇರುತ್ತದೆ. ಅದು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟಾಗ ವಾಟ್ಸಪ್ಪು ಆ ಒರಿಜಿನಲ್ ಡೇಟಾನ ವೈಪ್ ಮಾಡಿ ವಾಟ್ಸಾಪ್ದೇ ಆದಂಥ ಕಾಂಟೆಂಟನ್ನು ಅದಕ್ಕೆ ಇನ್ಸರ್ಟ್ ಮಾಡಿ ನೀವು ಕಳಿಸ್ಕೊಡುತ್ತದು. ಸೊ ಫಾರ್ ದಿಸ್ ರೀಸನ್ ವಾಟ್ಸಾಪಲ್ಲಿ ರಿಸೀವ್ ಮಾಡಿದಂಥ ಯಾವುದೇ ಒಂದು ಮಲ್ಟಿಮೀಡಿಯಾ ಕ್ಯಾಟಗರಿಯ ಎವಿಡೆನ್ಸ್ಗಳೇನಿದೆ, ಮಲ್ಟಿಮೀಡಿಯಾ ಅಂತ ಕೇಳಿದ್ರೆ ಓನ್ಲಿ ಫೋಟೋ, ಆಡಿಯೋ ಆ್ಯಂಡ್ ವಿಡಿಯೋ.
ನಿಮಗೆ ಬರುವಂಥ PDF, ನಿಮಗೆ ಬರುವಂಥ ವರ್ಡ್ ಡಾಕ್ಯುಮೆಂಟ್ಸು ಅದೆಲ್ಲ ಒಳ್ಳೆ ಎವಿಡೆನ್ಸೇ, ಅದರಲ್ಲಿ ತೊಂದರೆ ಇರೋದಿಲ್ಲ. ಮಲ್ಟಿಮೀಡಿಯಾಕ್ಕೆ ಮಾತ್ರ ಈ ಒಂದು ಎಕ್ಸ್ಪ್ಲನೇಷನು ಅರ್ಥ ಮಾಡ್ಕೋಬೇಕಿರುತ್ತೆ. ನೆವರ್ ಯೂಸ್ ವಾಟ್ಸ್ಆ್ಯಪ್ ಫಾರ್ ಟ್ರಾನ್ಸ್ಮಿಟಿಂಗ್ ಎನಿ ಆಫ್ ದ ಎವಿಡೆನ್ಸ್ ಫೈಲ್ಸ್. ದ ಬೆಸ್ಟ್ ವೇ ಟು ಟ್ರಾನ್ಸ್ಮಿಟ್ ಇಸ್ ಥ್ರೂ ದ ಇಮೇಲ್. ಅದರ್ವೈಸ್ ಫಾರ್ ದೋಸ್ ಹೂ ನೋ, ವಾಟ್ಸಪ್ ಕಳಿಸ್ಬೇಕಾದ್ರೆ ಡಾಕ್ಯುಮೆಂಟ್ ಅಂತ ಚೂಸ್ ಮಾಡಿ ಫೈಲ್ನ ಕಳಿಸ್ಬೋದು, ಬಟ್ ಡೋಂಟ್ ಕಾಂಪ್ಲಿಕೇಟ್ ಟು ಮಚ್. ಇಮೇಲಲ್ಲಿ ಯಾವುದೇ ಎವಿಡೆನ್ಸ್ನ ಕಳಿಸುವಂಥ ಒಂದು ಪ್ರಾಕ್ಟೀಸ್ನ ನೀವು ಬೆಳೆಸ್ಕೊಳ್ಳಿ. ದಟ್ ಇಸ್ ಆಲ್ವೇಸ್ ಸೇಫ್. ಇಮೇಲ್ ವಿಲ್ ಆಲ್ಸೋ ಹ್ಯಾವ್ ಅ ಟೈಮ್ ಸ್ಟ್ಯಾಂಪಿಂಗ್. ಇಮೇಲ್ ಕಳಿಸಿ ರಿಸೀವ್ ಮಾಡ್ಕೊಂಡಾಗ ಅದಕ್ಕೂ ಕೂಡ ಒಂದು ಟೈಮ್ ಸ್ಟ್ಯಾಂಪಿಂಗ್ ಬರುತ್ತೆ, ಬಿಕಾಸ್ ಪಬ್ಲಿಕ್ ಸರ್ವರ್ ಇರುತ್ತದು. ಸೊ ಅದನ್ನು ಪ್ರೂವ್ ಮಾಡೋ ವಿಚಾರ ಕೂಡ ಬೇರೆ ಇರುತ್ತೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಎವ್ರಿ ಫೈಲ್ ವಿಲ್ ಹ್ಯಾವ್ ಸಮ್ ವ್ಯಾಲ್ಯೂ ಕಾಲ್ಡ್ ಹ್ಯಾಶ್ ವ್ಯಾಲ್ಯೂ. ಇವತ್ತಿನ ಆ 63(4)C ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡ್ತಾರೆ, ಹ್ಯಾಶ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡ್ತಾರೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಎಲೆಕ್ಟ್ರಾನಿಕ್ ಫೈಲ್. ಪ್ರತಿಯೊಂದು ಎಲೆಕ್ಟ್ರಾನಿಕ್ ಫೈಲು ಕೂಡ ಅದರದೇ ಆದಂತಹ ಹ್ಯಾಶ್ ವ್ಯಾಲ್ಯೂ ಬರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಆಧಾರ್ ಕಾರ್ಡ್ ಫಾರ್ ಅಸ್. ಹೇಗೆ ನಾವು ನಮ್ಮ ಫಿಂಗರ್ ಪ್ರಿಂಟ್ ಕೊಡೋದ್ರಿಂದ ಆಧಾರ್ ನಂಬರ್ ಎಸ್ಟಾಬ್ಲಿಷ್ ಆಗಿ ಇಂಥ ವ್ಯಕ್ತಿದು ಅಂತ ಅದು ಐಡೆಂಟಿಫೈ ಆಗುತ್ತೋ, ಅದೇ ರೀತಿಯಲ್ಲಿ ಹ್ಯಾಶ್ ವ್ಯಾಲ್ಯೂ, ಆ ಹ್ಯಾಶ್ ವ್ಯಾಲ್ಯೂ ಇತ್ತು ಅಂದ ಮಾತ್ರಕ್ಕೆ ಎಷ್ಟೇ 100, 200, 300 ಫೈಲ್ಗಳಿಗೆ ಒಂದೇ ಹ್ಯಾಶ್ ವ್ಯಾಲ್ಯೂ ಇತ್ತು ಅಂತ ಕೇಳಿದ್ರೆ ಆ 300 ಫೈಲ್ ಕೂಡ ಒಂದೇ ಅಂತ ಅರ್ಥ ಬರುತ್ತೆ. ಯಾವುದೇ ಕಾರಣಕ್ಕೆ ನೀವು ಒಂದೇ ಒಂದು ಸಣ್ಣ ವಿಚಾರ ಕೂಡ ಒಂದು ಫೈಲಲ್ಲಿ ಚೇಂಜ್ ಮಾಡಿದಾಗ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಒಂದು ವರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀರಾ, ಐ ಲವ್ ಇಂಡಿಯಾ ಅಂತ ಟೈಪ್ ಮಾಡ್ತೀರಾ, ಅದನ್ನ ಸೇವ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀರಾ. ಆ ಫೈಲ್ನ ನೀವು ತೊಗೊಂಡೋಗಿ ಹ್ಯಾಶ್ ಕ್ಯಾಲ್ಕುಲೇಟರ್ ಅಂತ ಆನ್ಲೈನ್ ಟೂಲ್ಸ್ ಸಿಗುತ್ತೆ ನಿಮಗೆ. ಅದನ್ನ ನೀವು ಹ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಕೊಡುತ್ತದೆ. ಓಕೆ, ಆ ಫೈಲ್ಗೆ ಒಂದು ಉದ್ದದ ಒಂದು ವ್ಯಾಲ್ಯೂ ಕೊಡುತ್ತದೆ. ಆ ವ್ಯಾಲ್ಯೂ ಇರುತ್ತಲ್ಲ, ಅದನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮತ್ತೆ ಫೈಲ್ ಓಪನ್ ಮಾಡಿ ಐ ಲವ್ ಇಂಡಿಯಾ ಅಂತ ಬರ್ದಿರ್ತೀರಲ್ಲ, ಒಂದು ಫುಲ್ ಸ್ಟಾಪ್ ಹಾಕಿ ಮರ್ತ್ಬಿಟ್ಟಿರ್ತೀರ ನೀವು. ಆ ಫುಲ್ ಸ್ಟಾಪ್ ಹಾಕಿ ನೀವು ನಂತರ ಸೇವ್ ಮಾಡಿ ಮತ್ತೆ ಹ್ಯಾಶ್ ಕ್ಯಾಲ್ಕುಲೇಟ್ ಮಾಡಿ. ಬಿಕಾಸ್ ನೀವು ಆ್ಯಡೆಡ್ ಎ ಫುಲ್ ಸ್ಟಾಪ್, ದ ಎಂಟೈರ್ ಹ್ಯಾಶ್ ವ್ಯಾಲ್ಯೂ ವಿಲ್ ಚೇಂಜ್. ಅಂದರೆ ನೀವು ನಿಮ್ಮ ಕಡೆಯಿಂದ ಎವಿಡೆನ್ಸ್ ಕೊಡ್ಬೇಕಾದ್ರೆ, ನಿಮ್ಮ ಮೊಬೈಲಲ್ಲಿ ಏನೋ ಎವಿಡೆನ್ಸ್ ಇರುತ್ತೆ, ಪೆನ್ ಡ್ರೈವ್ ಕಾಪಿ ಮಾಡ್ತೀರಾ, ಹ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದನ್ನ ಕೊಡ್ತೀರಾ. ನೀವು ಇವಾಗ ಮಾಡ್ತಿರೋ ತಪ್ಪೇನಂತ ಕೇಳಿದ್ರೆ, ಕೋರ್ಟ್ಗೆ ಒಂದೇ ಒಂದು ಪೆನ್ ಡ್ರೈವ್ ಕೊಡ್ತಾ ಇದ್ದೀರಾ ನೀವು, ಕರೆಕ್ಟಾ? How does the opposite counsel take a copy of that? They have to cross-examine, they have to acknowledge that evidence. How are you giving the copy to the opposite counsel? Can an opposite counsel apply for a copy of the pen drive in the court? Is there a provision? I'll give one funny situation. CD copy ಬೇಕು ಅಂತ ಅಪ್ಲೈ ಮಾಡಿದ್ರು ಅಡ್ವೊಕೇಟ್, ಏನೋ CD ಕೊಟ್ಟಿದ್ರು ಕೋರ್ಟ್ಗೆ. ಅಡ್ವೊಕೇಟ್ CD ಕಾಪಿ ಬೇಕು ಅಂತ ಅಪ್ಲೈ ಮಾಡಿದ್ರು. ಅವರು ತಗೊಂಡು ಬಂದು ಕೋರ್ಟಲ್ಲಿ ಇಡೀ ನಗಾಡೋ ಥರ ಒಂದು ಪ್ರಮೇಯ ಆಯಿತು. ಏನು ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಕೇಳಿದ್ರೆ, ಆ CD-ನ ಫೋಟೋ ಕಾಪಿ ಮೆಷಿನ್ ಮೇಲೆ ಇಟ್ಬಿಟ್ಟು ಅದನ್ನ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. He has got literally the copy of the CD. Okay? Yes. ಸೊ ಆ ಥರ ಕೂಡ ಆಗಿರೋ ಕಾರಣಕ್ಕೋಸ್ಕರ ನೀವು ಎವಿಡೆನ್ಸ್ನ ಕೋರ್ಟ್ ಕೊಡಬೇಕಾದ್ರೆ ಯು ಆಲ್ವೇಸ್ ಟೇಕ್ 3 ಕಾಪೀಸ್, 3 ಕಾಪಿ ಪೆನ್ ಡ್ರೈವ್ ತಗೊಂಡೋಗಿ. ಡೋಂಟ್ ಯೂಸ್ CDs ಎನಿಮೋರ್. ಸಿಡಿಗಳು ಕೋರ್ಟ್ಗಳಲ್ಲಿ ಆ ಸ್ಟೇಜ್ ಬಂದಾಗ ಪ್ಲೇ ಆಗೋದಿಲ್ಲ. ಮುರಿದ್ಬಿಟ್ರು ಪ್ಲೇ ಆಗೋದಿಲ್ಲ, ಉಜ್ಬಿಟ್ರು ಪ್ಲೇ ಆಗೋದಿಲ್ಲ, ಅಥವಾ ಎಲ್ಲ ಚೆನ್ನಾಗಿದ್ರು ಕೂಡ ಕೋರ್ಟಲ್ಲಿ ಪ್ಲೇ ಆಗೋದಿಲ್ಲ. ಯಾಕೆ? CD ಡ್ರೈವೇ ಇರೋದಿಲ್ಲ ಅಲ್ಲಿ. ಇವಾಗ ಕೋರ್ಟ್ಗೆ ಏನು ಕಂಪ್ಯೂಟರ್ಗಳು ಕೊಡ್ತಿದ್ದಾರೆ, ಅದು CD ಡ್ರೈವ್ಗಳೇ ಇಲ್ಲ ಅದಕ್ಕೆ. ಓಕೆ, ಸೊ ಫಾರ್ ದಟ್ ರೀಸನ್ ಪ್ಲೀಸ್ ಸ್ಟಾಪ್ ಯೂಸಿಂಗ್ CDs, ಸ್ಟಾರ್ಟ್ ಯೂಸಿಂಗ್ ಪೆನ್ ಡ್ರೈವ್ಸ್. ಪೆನ್ ಡ್ರೈವ್ 3 ಕಾಪಿ ಪೆನ್ ಡ್ರೈವ್ ಮಾಡಿ ತೊಗೊಂಡು ಕೋರ್ಟ್ ಕೊಡ್ತೀರಾ ನೀವು. ದ ಕೋರ್ಟ್ ಒಂದು ಕಾಪಿ ಇಟ್ಕೊಳ್ಳುತ್ತೆ, ನಿಮಗೊಂದು ಕಾಪಿ ಕೊಡ್ತಾರೆ, ನಿಮ್ಮ ಆಪೋಸಿಟ್ಗೆ ಒಂದು ಕಾಪಿ ಕೊಡ್ತಾರೆ. ಯು ವಿಲ್ ಗಿವ್ ಎ ಸರ್ಟಿಫಿಕೇಟ್ ಸೇಯಿಂಗ್ ದಟ್ ಈ ಒಂದು ಪೆನ್ ಡ್ರೈವ್ ಅಲ್ಲಿ ಇರುವಂಥ ಕಾಂಟೆಂಟ್ಗೆ ಹ್ಯಾಶ್ ವ್ಯಾಲ್ಯೂ ಈ ಥರ ಜನರೇಟ್ ಆಗಿದೆ. ಅಂದರೆ ಆಪೋಸಿಟ್ನವರಾಗಿರ್ಬೋದು, ನೀವೇ ಆಗಿರ್ಬೋದು, ನಾಳೆ ದಿನ ಅದರಲ್ಲಿರುವಂಥ ಕಾಂಟೆಂಟ್ನ ತೆಗೆದು ಅಥವಾ ಎಕ್ಸ್ಟ್ರಾ ಕಾಂಟೆಂಟ್ನ ಹಾಕಿ ಆ ಇರೋ ಕಾಂಟೆಂಟ್ಗೆ ಮತ್ತೆ ಹ್ಯಾಶ್ ವ್ಯಾಲ್ಯೂ ತೆಗೆದ್ರೆ ಒಂದೇ ಬರೋದಿಲ್ಲ. ಒಂದೇ ಕಂಟೆಂಟ್ ಇದ್ದು ಅದನ್ನ 3 ಕಾಪಿ ಮಾಡಿರ್ತೀರಾ, ಆ 3ಕ್ಕೂ ಒಂದೇ ಹ್ಯಾಶ್ ವ್ಯಾಲ್ಯೂ ಅಂತ ಕೊಟ್ಟಿರ್ತೀರಾ ನೀವು. ಯಾರನ್ನ ಬೇರೆ ಕಾಂಟೆಂಟ್ ಆ್ಯಡ್ ಮಾಡಿ ಅಥವಾ ತೆಗೆಯೋ ಪ್ರಯತ್ನಗಳು ಮಾಡಿದಾಗ ಅದಕ್ಕೆ ಏನಾದರೂ ಹ್ಯಾಶ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಂಟೆಂಟ್ ವ್ಯತ್ಯಾಸ ಆಗಿರೋ ಕಾರಣಕ್ಕೋಸ್ಕರ ಒಂದೇ ಹ್ಯಾಶ್ ವ್ಯಾಲ್ಯೂ ಬರೋದಿಲ್ಲ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಹ್ಯಾಶ್ ವ್ಯಾಲ್ಯೂ. ಆ್ಯಂಡ್ ಫಾರ್ ದಿಸ್ ಪರ್ಪಸ್ ಯು ನೀಡ್ ಆ್ಯನ್ ಎಕ್ಸ್ಪರ್ಟ್. ಇವತ್ತಿರೋ ಆ ಒಂದು ಫಾರ್ಮ್ಯಾಟ್ ಆಫ್ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ ಎಕ್ಸ್ಪರ್ಟ್ ಸೈನ್ ಮಾಡಲೇಬೇಕು ಅಂತ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಎಕ್ಸ್ಪರ್ಟ್ಸ್ ಆರ್ ವಿ.
ಅಡ್ವೊಕೇಟ್ಸ್ ಮುಂಚೆ 65 ಸರ್ಟಿಫಿಕೇಟ್ ಕೊಡ್ತಾ ಇದ್ರು, ಬಟ್ ಈ ಒಂದು ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಕೊಡಬೇಕು ಅಂತ ಒಂದು ಪ್ರಾವಿಷನ್ ಇದೆ. ಆ ಕಾರಣಕ್ಕೆ ಯು ಹ್ಯಾವ್ ಟು ಅಪ್ರೋಚ್ ದ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಟು ಇಶ್ಯೂ ದ 63(4)C certificate for your investigation requirements. And in some cases the device is the evidence. In some cases the device is the evidence. Madam, ನೀವು ಹೇಳಿದ್ರಿ ಫೋನ್ ತಗೊಂಡು ಕೋರ್ಟ್ ಕೊಡಬೇಕು ಎವಿಡೆನ್ಸ್ ಆಗಿ ಏನು ಅಂತ. In some cases, yes, the device is the evidence. In most of the cases, the data is the evidence. Device becomes evidence because, or important because of trap cases. Okay, ಯಾಕೆ ಅಂತ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಇಂದಲೇ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡಿರ್ತಾರೆ. ಆಡಿಯೋ ರೆಕಾರ್ಡರು, ಕ್ಯಾಮ್ರಾ, ಅದು ಇದು ಮಾಡುವಂತ ಡಿಪಾರ್ಟ್ಮೆಂಟ್ ಇಂದಲೇ ಕೊಟ್ಟಿರ್ತಾರೆ ಅವ್ರಿಗೆ. ಅವರು ಆ ಎಕ್ವಿಪ್ಮೆಂಟ್ಗಳು ಇಟ್ಕೊಂಡು ಅವ್ರು ರೆಕಾರ್ಡ್ ಮಾಡಬೇಕಿರುತ್ತೆ. ಅವ್ರ ಪರ್ಸನಲ್ ಫೋನ್ ಯೂಸ್ ಮಾಡೋದು ಅಂತ ಕೇಳಿದ್ರೆ ದಟ್ ಇಸ್ ವೈಲೇಷನ್ ಆಫ್ ದ ಪ್ರಾಕ್ಟೀಸಸ್, ಡಿಪಾರ್ಟ್ಮೆಂಟಲ್ ಪ್ರಾಕ್ಟೀಸಸ್. ಅದು ಅಂತ ಕೇಸಲ್ಲಿ ಮೊಬೈಲು ಆಸ್ ಡಿವೈಸ್ ಆಸ್ ಎವಿಡೆನ್ಸ್ ಇಸ್ ದ ಇಂಪಾರ್ಟೆಂಟ್ ರೋಲ್. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಈಸ್ ದ ಡೇಟಾ. ಆಡಿಯೋ, ವಿಡಿಯೋ, ಇಮೇಜಸ್ ವಿಲ್ ಬಿಕಮ್ ದ ಡೇಟಾ. If it is an audio or a video file, there are two questions arises. Audio file first has to be ascertained if it is the result of the single audio recording or not. ನಾನು 10 ರೆಕಾರ್ಡಿಂಗ್ ಬೇರೆ ಬೇರೆ ಟೈಮಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕೂತ್ಕೊಂಡು ಎಲ್ಲ ಒಂದೇ ಕಡೆ ಜಾಯಿನ್ ಮಾಡಿ ಒಂದು ಆಡಿಯೋ ಅಂತ ರೆಕಾರ್ಡ್ ಮಾಡ್ಬೋದು. ನಾನು ಸಾಧ್ಯತೆ ಇದೆಯಾ? ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಷ್ಟೋ ಜನ ಆಡಿಯೋ ಎಡಿಟಿಂಗ್ ಮಾಡ್ತಿದ್ದೀರಾ ಸಾಂಗ್ಸ್ಗಳನ್ನ. ಸ್ಕೂಲಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಮಾಡಬೇಕು ಅಂತ ಕೇಳಿದ್ರೆ ಮಕ್ಳುಗಳು ಸಾಂಗ್ಸ್ನ ಅಟ್ಯಾಚ್ ಮಾಡಿ ತೊಗೊಂಡ್ಬರ್ತಾರೆ ಒಂದು ಸಾಂಗ್ ಅದು. ಸೊ ಆ ಥರ ಏನಾದರೂ ಈ ರೆಕಾರ್ಡಿಂಗ್ ಮಾಡಿದಾರಾ? ಹಲವಾರು ರೆಕಾರ್ಡಿಂಗ್ ತೊಗೊಂಡು ಒಂದು ರೆಕಾರ್ಡಿಂಗ್ ಮಾಡಿದಾರಾ? ಮೊದಲನೇ ಪ್ರಶ್ನೆ. ದಟ್ ಓನ್ಲಿ ಕ್ಯಾನ್ ಬಿ ಆನ್ಸರ್ಡ್ ಥ್ರೂ ಆಡಿಯೋ ಅಥೆಂಟಿಕೇಶನ್ ಪ್ರೊಸೀಜರ್. ಸೆಕೆಂಡ್ ಈಸ್ ಅ ಸ್ಪೀಕರ್ ಐಡೆಂಟಿಫಿಕೇಶನ್. ಆಡಿಯೋ ಅಥೆಂಟಿಕೇಟ್ ಆಗಿದ್ದು ಓಕೆ, ಇದು ಕಂಪ್ಲೀಟ್ ಆಡಿಯೋ ಎಲ್ಲೂ ಮಧ್ಯ ರೆಕಾರ್ಡ್ ಸ್ಟಾಪ್ ಮಾಡಿಲ್ಲ, ಬೇರೆ ಬೇರೆ ರೆಕಾರ್ಡಿಂಗ್ನ ಆ್ಯಡ್ ಮಾಡಿಲ್ಲ, ಅಷ್ಟು ಒಂದೇ ರೆಕಾರ್ಡಿಂಗ್ ಅಂತ ಒಂದು ವಿಚಾರ. ಎರಡನೇದು ಆ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಮಾತಾಡಿರುವಂಥ ವ್ಯಕ್ತಿ ಇವರೇನಾ ಅಥವಾ ಏನೋ ಮಿಮಿಕ್ರಿ ಮಾಡಿದಾರಾ? ಆ ಪ್ರಶ್ನೆ ಬರುತ್ತೆ. ಇನ್ನು ಮುಂದಕ್ಕೆ ಆ ಆಡಿಯೋ ಕ್ಲಿಪ್ಪಿಂಗ್ ಏನಿದೆ ಅದು ನ್ಯಾಚುರಲ್ ಆಗಿ ರೆಕಾರ್ಡ್ ಮಾಡಿ ಬಂದಿರುವಂಥ ಆಡಿಯೋ ಕ್ಲಿಪ್ಪಿಂಗ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಆಡಿಯೋನ, ವಿಡಿಯೋನ ಅಂತ ಪ್ರಶ್ನೆ ಬರುತ್ತೆ. ಸೊ ಫಾರ್ ದಿಸ್ ರೀಸನ್ authentication of the audio, authentication of the video files becomes critical. This is beyond your 63(4)C certificate. I am talking about the authentication protocols. ಮೂರನೇದು ಇಮೇಜಸ್, ಫೋಟೋಗ್ರಾಫ್ಸ್. ನಮಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ ಮಾರ್ಫ್ ಮಾಡಿ ಏನೇ ಥರ ಫೋಟೋಗ್ರಾಫ್ ತೊಗೊಂಬಂದು ಕೊಡ್ತಾರೆ. ಅದನ್ನ ಅಥೆಂಟಿಕೇಟ್ ಮಾಡಬೇಕಾದ್ರೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಆಫ್ ದ ಫೋಟೋಗ್ರಾಫ್ಸ್ ಈಸ್ ಎ ಕಂಪಲ್ಸರಿ ಥಿಂಗ್. ಅದು ಮೂರು ವಿಚಾರನ ನಾವು ಮಾಡ್ಕೊಂಡಿರ್ತೀವಿ. ವಿಡಿಯೋ ಅಂತ ಬಂದಾಗ ವಿಡಿಯೋನ ಮಧ್ಯೆ ಪಾಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದಾರಾ ಅಥವಾ ಬೇರೆ ಬೇರೆ ವಿಡಿಯೋಗಳನ್ನ ಅಟ್ಯಾಚ್ ಮಾಡಿ ಒಂದು ವಿಡಿಯೋ ಮಾಡಿದಾರಾ? ಮೂರನೇದು ಆ ವಿಡಿಯೋದಲ್ಲಿರುವಂಥ ಒಂದು ಆಡಿಯೋ ಕ್ಲಿಪ್ ಏನಿದೆ ಅದನ್ನ ಸೆಪರೇಟ್ ಆಗಿ ಇನ್ಸರ್ಟ್ ಮಾಡಿದಾರಾ ಅಂತ. ದ ಆಡಿಯೋ ಕ್ಯಾನ್ ಓನ್ಲಿ ಬಿ ಇನ್ಸರ್ಟೆಡ್ ಟು ಅ ವಿಡಿಯೋ ಫೈಲ್. ಆ ವಾಯ್ಸ್ ಓವರ್ ಅಂತೆಲ್ಲ ಕರೀತಾರೆ ಅದನ್ನ. ಓಕೆ, ವಿಡಿಯೋ ಪಾಡಿ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ, ಅದನ್ನು ಸೆಪರೇಟ್ ಆಗಿ ಅದಕ್ಕೆ ಆಡಿಯೋ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಆ ರೆಕಾರ್ಡ್ ಆಗ್ಬೇಕಾದ್ರೆ, ಆ ವಿಡಿಯೋ ಫೈಲ್ ಕ್ರಿಯೇಟ್ ಆಗ್ಬೇಕಾದ್ರೆ ಅಲ್ಲಿ ಕೇಳಿಸ್ಕೊತಿರುವಂಥ ಆಡಿಯೋ ಒಂದೇ ಸಲ ರೆಕಾರ್ಡ್ ಆಗಿದ್ದ ಅಥವಾ ಬೇರೆನ ಆ್ಯಡ್ ಮಾಡಲಾಗಿದೆಯಾ? ಈ ಪ್ರಶ್ನೆಗಳು ಬಂದಾಗ ಯು ರಿಕ್ವೈರ್ ದ ವಿಡಿಯೋ ಅಥೆಂಟಿಕೇಶನ್ ರಿಕ್ವೈರ್ಮೆಂಟ್ ಆಫ್ ದ ಫೋರೆನ್ಸಿಕ್ ಸೈಡ್. ಸೊ ಇಷ್ಟು ವಿಚಾರ ನಿಮಗೆ ಈ ಹಂತದಲ್ಲಿ ಗೊತ್ತಿದ್ರೆ ಐ ಆಮ್ ವೆರಿ ಶ್ಯೂರ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ರೀಸನ್ ಟು ಕಂಟೆಸ್ಟ್ ಆನ್ ದಿ ಬೇಸಿಸ್ ಆಫ್ ದ ಡಾಕ್ಯುಮೆಂಟ್ರಿ ಆ್ಯಂಡ್ ದ ಡಿಜಿಟಲ್ ಕ್ಯಾಟಗರಿ ಆಫ್ ದಿ ಎವಿಡೆನ್ಸಸ್. ಸೊ ವಿತ್ ದಿಸ್ ಡಿಯರ್ ಪಾರ್ಟಿಸಿಪೆಂಟ್ಸ್, ನನ್ನ ಕಡೆಯಿಂದ ಕೊಡ್ತಿರುವಂಥ ಒಂದು ಲೆಕ್ಚರ್ ಏನಿದೆ ಇಲ್ಲಿ ನಾನು ಮುಕ್ತಾಯ ಮಾಡ್ತೀನಿ. ದ ಸೆಷನ್ ವಿಲ್ ಬಿ ಓಪನ್ ಫಾರ್ ಎನಿ ಕ್ವಶನ್ ಆ್ಯಂಡ್ ಕ್ಲಾರಿಫಿಕೇಶನ್ about whatever we have discussed so far or anything excess than what has been discussed. You can ask me the question, I'll take up the question to answer.